ಚಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದೊಂದು ಮಾರ್ಗ ಅಂತ ಒಂದು ತಪ್ಪು ಅನಿವಾರ್ಯತೆಯಲ್ಲಿ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೊಂದು ಸೇಫ್ ಅಲ್ಟರ್ನೇಟಿವ್ ಅಂತ ಅನ್ಕೊಂಡ್ಬಿಟ್ಟು ವೇಪಿಂಗ್ ಪದ್ಧತಿ ಸ್ಟಾರ್ಟ್ ಆಯಿತು. ಸೊ ಆಕ್ಸಿಜನ್ ಏನು ಕ್ಯಾರಿ ಆಗಬೇಕಾಗಿತ್ತು ಈ ಕಡೆಯಿಂದ ಆ ಕಡೆ ಅದು ಆಗೋದಿಲ್ಲ. ಆವಾಗ ಚೆಸ್ಟ್ ಪೇನ್, ವೀಸಿಂಗ್, ಬ್ರೆತ್ಲೆಸ್ನೆಸ್ ಇವೆಲ್ಲ ಉಂಟಾಗುತ್ತೆ. ಸಿಂಥೆಟಿಕ್ ನಿಕೋಟಿನ್ ಇದು ನಾರ್ಮಲ್ ಸಿಗರೇಟ್ ಅಲ್ಲಿ ಇರುವಂತಹ ನಿಕೋಟಿನ್ಗಿಂತ ಇನ್ನೂ ಡೇಂಜರಸ್ ಅಂಡ್ ಮೋರ್ ಅಡಿಕ್ಟಿವ್. ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ಇಂದಿನ ಸಂಚಿಕೆಯಲ್ಲಿ ನಾವು ವೇಪಿಂಗ್ ರಿಲೇಟೆಡ್ ಲಂಗ್ ಇಂಜುರಿ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಅದರಿಂದ ನಮ್ಮ ಶ್ವಾಸಕೋಶಕ್ಕೆ ಮತ್ತು ಇನ್ನಿತರ ಪಾರ್ಟ್ಸ್ಗೆ ಆಗುವಂಥ ಡ್ಯಾಮೇಜ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ಸೊ ಎಷ್ಟೊಂದು ಜನ ಈ ಇಯರ್ ಎಂಡ್ ಬಂದಂಗೆ ಸೊ ನಮಗೆಲ್ಲರಿಗೂ ಗೊತ್ತಿದೆ ಚಳಿ ಜಾಸ್ತಿ ಆಗ್ತಿದೆ ಅಂತ. ಇದಕ್ಕೆ ಸಿಗರೇಟ್ ಸ್ಮೋಕಿಂಗ್ಗೆ ಅಡಿಕ್ಟ್ ಆದವರು ಈ ಚಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದೊಂದು ಮಾರ್ಗ ಅಂತ ಒಂದು ತಪ್ಪು ಅನಿವಾರ್ಯತೆಯಲ್ಲಿ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಮೋಕಿಂಗ್ ಜಾಸ್ತಿನೇ ಮಾಡ್ತಾರೆ. ಬಟ್ ಅದರಿಂದ ಆಗೋ ಲಂಗ್ ಇಂಜುರೀಸ್ ಅಥವಾ ಒಂದಿಲ್ಲ ಒಂದು ದಿವಸ ಕ್ಯಾನ್ಸರ್ಗೂ ತುತ್ತಾಗ್ತಾರೆ. ಇದಕ್ಕೊಂದು ಸೇಫ್ ಅಲ್ಟರ್ನೇಟಿವ್ ಅಂತ ಅಂದ್ಕೊಂಡ್ಬಿಟ್ಟು ಒಂದು ತಪ್ಪು ಅರಿವಿನಿಂದ ವೇಪಿಂಗ್ ಪದ್ಧತಿ ಸ್ಟಾರ್ಟ್ ಆಯಿತು. ಯೂಶಲಿ ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಜನಕ್ಕೆ ನೋಡ್ತಾ ಇದ್ವಿ. ಇದು ಸ್ಮೋಕಿಂಗಿಗೆ ಅಲ್ಟರ್ನೇಟಿವ್ ಮೆಥಡ್ ಅಥವಾ ಸ್ಮೋಕಿಂಗ್ನ ಡಿ ಅಡಿಕ್ಟ್ ಮಾಡೋದಾಗಿ ಅಲ್ಟರ್ನೇಟಿವ್ ಮೆಥಡ್ ಅಂತ ಸ್ಟಾರ್ಟ್ ಆಯಿತು. ಆದರೆ ಇದರಿಂದ ಆಗುವ ಬೇರೆ ಥರದ ಅಡಿಕ್ಷನ್, ಇದರಲ್ಲಿರುವಂತಹ ಕೆಮಿಕಲ್ಸಿಂದ ನಮ್ಮ ಲಂಗ್ಸ್ಗೆ ಆಗುವ ಡ್ಯಾಮೇಜ್ಗಳು ಇದನ್ನೆಲ್ಲ ಪರಿಗಣಿಸಿದಾಗ ಭಾರತ ಸರ್ಕಾರ ವೇಪಿಂಗ್ನ ಬ್ಯಾನ್ ಮಾಡಿತು. ಸೊ ನೀವೆಲ್ಲ ತಿಳ್ಕೊಬೇಕಾಗಿದ್ದ ಮೊದಲೇ ಅಂಶ ಏನು ಅಂತಂದರೆ ವೇಪಿಂಗ್ ಇಂಡಿಯಾದಲ್ಲಿ ಬ್ಯಾನ್ ಆಗಿರೋದು. ಸೊ ಇಟ್ಸ್ ನಾಟ್ ಸೇಫ್. ವೇಪಿಂಗಲ್ಲಿ ಎಷ್ಟೋ ಥರ ಕೆಮಿಕಲ್ಸ್ ಇರುತ್ತೆ. ಪ್ರೊಪಿಲಿನ್ ಗ್ಲೈಕಾಲ್, ಅಸರ್ಲಿನ್, ಫಾರ್ಮಾಲ್ಡಿಹೈಡ್ ಇವೆಲ್ಲ ಕೆಮಿಕಲ್ಸು ನಿಮ್ಮ ಲಂಗ್ಸಿಗೆ ಹೋದಾಗ ಅಲ್ಲಿ ಲಿಪಿಡೆಮಿಕ್ ಚೇಂಜಸ್ ಅಂತ ಹೇಳ್ತೀವಿ, ಲೈಪಾಯ್ಡ್ ಡೆಪಾಸಿಷನ್ ಅಂತ ಹೇಳ್ತೀವಿ, ಫ್ಯಾಟ್ ಡೆಪಾಸಿಷನ್ ಥರ ಆಗಿಬಿಟ್ಟು ಅಲ್ವಿಯಲೈ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಆಕ್ಸಿಜನ್ ಏನು ಕ್ಯಾರಿ ಆಗಬೇಕಾಗಿತ್ತು ಈ ಕಡೆಯಿಂದ ಆ ಕಡೆ ಅದು ಆಗೋದಿಲ್ಲ. ಆವಾಗ ಚೆಸ್ಟ್ ಪೇನ್, ವೀಸಿಂಗ್, ಬ್ರೆತ್ಲೆಸ್ನೆಸ್ ಇವೆಲ್ಲ ಉಂಟಾಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಇದಕ್ಕೆ ನಾವು ವೇಪಿಂಗ್ ಇಂಡ್ಯೂಸ್ಡ್ ಲಂಗ್ ಇಂಜುರಿ ಅಂತ ಹೇಳೋದು. ಇತ್ತೀಚಿನ ದಿನದಲ್ಲಿ ಎಷ್ಟೊಂದು ಜನ ಚಿಕ್ಕ ವಯಸ್ಸಿನ ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸು ಈ ವೇಪಿಂಗ್ ಇಂಡ್ಯೂಸ್ಡ್ ಲಂಗ್ ಇಂಜುರಿಗೆ ಬಲಿಯಾಗ್ತಾ ಇದ್ದಾರೆ. ಇದು ಚಿಕ್ಕದಾಗಿ ಪಾಕೆಟ್ ಸೈಜಲ್ಲಿ ತುಂಬಾ ಹೊಗೆ ಸೋಸ್ತೆ ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡೋ ಅಂತ ಅನ್ನೋ ತಪ್ಪು ಪರಿಗಣನೆಯಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಹುಡ್ಕೊಂಡು ತೊಗೊಂಬಂದು ತಿಂಗಳಾನ್ಗಟ್ಟೆ ಇದನ್ನು ಸೇದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಯಾಕೆ ಇಷ್ಟು ಡೇಂಜರಸ್ ಆಗಿದೆ ಅಂದರೆ ಸಿಗರೇಟ್ನ ಒಂದೊಂದು ಯಾವಾಗಾದರೂ ಹೊರಗಡೆ ಹೋಗಿ ಸ್ಮೋಕ್ ಮಾಡ್ಬೋದು. ತುಂಬ ಹೊಗೆ ಇದ್ದಿದ್ದಕ್ಕೆ ಈ ಕೆಲವೊಂದು ಜನ ಇಲ್ಲದೆ ಇರೋ ಪ್ಲೇಸಸ್ಸಿಗೆ ಹೋಗಿ ಸ್ಮೋಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ವೇಪ್ಸ್ನ ಮನೆಯಲ್ಲೇ ಸೇದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿರುವಂಥ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದೆ ನಾನು ನಿಮಗೆ. ಅದರಲ್ಲಿರುವಂಥ ಇನ್ನೊಂದು ಅಂಶ ಅಂದರೆ ಸಿಂಥೆಟಿಕ್ ನಿಕೋಟಿನ್. ಇದು ನಾರ್ಮಲ್ ಸಿಗರೇಟಲ್ಲಿರುವಂತಹ ನಿಕೋಟಿನ್ಗಿಂತ ಇನ್ನೂ ಡೇಂಜರಸ್ ಆ್ಯಂಡ್ ಮೋರ್ ಅಡಿಕ್ಟಿವ್ ಆಗಿರೋದ್ರಿಂದ ಈ ವೇಪಿಂಗು ಸಿಗರೇಟ್ ಸ್ಮೋಕಿಂಗ್ಗಿಂತ ಇನ್ನೂ ಡೇಂಜರಸ್ ಆಗಿದೆ. 100 ಟೈಮ್ಸ್ ಇಟ್ಸ್ ಮೋರ್ ಡೇಂಜರಸ್. ಒಂದು ಸತಿ ಲಂಗ್ ಇಂಡ್ಯೂಸ್ ಡ್ಯಾಮೇಜ್, ಲಂಗ್ ಇಂಜುರಿ ಆಗಿಬಿಡ್ತು ಅಂತಂದರೆ ಅದನ್ನು ರಿಕವರ್ ಮಾಡೋದು ತುಂಬಾ ಕಷ್ಟ. ಸೊ ದಿಸ್ ಕ್ರಿಸ್ಮಸ್, ದಿಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೇಳುವ ಒಂದು ಇಂಪಾರ್ಟೆಂಟ್ ಸಂದೇಶ ಏನು ಅಂತಂತಂದರೆ ಬರೀ ಸ್ಮೋಕ್ ಮಾಡಿ, ವೇಪ್ ಮಾಡಿ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ ಏನಿಲ್ಲ. ನಾವು ನಶಮುಕ್ತರಾಗಿಯೂ ಸೆಲೆಬ್ರೇಷನ್ ಮಾಡ್ಬೋದು. ಯಾವತ್ತು ನೀವು ನಶಕಾರಿ ವಸ್ತುಗಳಿಂದನೇ ನೀವು ಎಂಜಾಯ್ ಮಾಡ್ತೀರಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀರ, ಅದನ್ನು ಬಿಟ್ಟು ಹಾಗೇ ನಾರ್ಮಲಿನೂ ನೀವು ಆ ಎಂಜಾಯ್ದ ಕಿಕ್ನ ಸವಿಸ್ತೀರ, ಅವತ್ತು ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಲಿ, ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಲಿ ಒಂದು ಉಪಯುಕ್ತವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ವೇಪಿಂಗ್ ರಿಲೇಟೆಡ್ ಲಂಗ್ ಇಂಜುರೀಸ್ ಆಗಲಿ, ಸ್ಮೋಕಿಂಗ್ ರಿಲೇಟೆಡ್ ಲಂಗ್ ಇಂಜುರೀಸ್ ಆಗಲಿ, ಸ್ಮೋಕಿಂಗ್ ಅಡಿಕ್ಷನ್ಸ್ ಆಗಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ನಮ್ಮ ಹತ್ರ ಕೌನ್ಸಿಲಿಂಗ್ ಲಭ್ಯ ಇರುತ್ತೆ. ಸೊ ಯಾವತ್ತೂ ನಾನು ಆ ಕನ್ಸಲ್ಟೇಷನ್ಸ್ಗೆ ಲಭ್ಯವಾಗಿರ್ತೀನಿ. ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ಗಣೇಶ್ ಪ್ರತಾಪ್, ಶ್ವಾಸಕೋಶ ತಜ್ಞ. ಥ್ಯಾಂಕ್ ಯು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.